ನಮಸ್ಕಾರ. ನನ್ನ ಹೆಸರು ಶಿವಲಿಂಗಾಚಾರಿ. ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ತಿಳಿಸ್ರಿ. ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ, ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ, ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ನಮಸ್ಕರಿಸುತ್ತಾ, ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ ಹೇಳುತ್ತಾ, ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ, ಸರಸ್ವತಿ ಯಂತ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು. ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ ಅಂತಂದರೆ, ಮೈಂಡ್ ಚುರುಕಾಗಿಲ್ಲಪ್ಪ ಅಂತಂದರೆ, ಅವರಿಗೆ ಒಂದು ಸರಸ್ವತಿ ಯಂತ್ರ, ಒಂದು ತಾಯ್ತವನ್ನು ಕಟ್ಟಿಬಿಟ್ರೆ ಸಾಕು, ಅವ್ರಿಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಓದೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತದೆ ಯಂತ್ರ ಅಂತ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ. ಸರಸ್ವತಿ ಯಂತ್ರದ ಬಗ್ಗೆ ಎಷ್ಟು ಗುಣಗಾನ ಮಾಡಿದನ್ನು ಕಡಿಮೆನೆ ಅಂತ ಹೇಳುತ್ತಾ, ಆ ಸರಸ್ವತಿ ಯಂತ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆಯಾ. ನಮಸ್ಕಾರ. ಇದು ಏನಪ್ಪ ಅಂತಂದರೆ, ಇದು ಒಂದು ಸಿದ್ಧಿ ಪುಡಿ. ಈ ಪುಡಿನ ತಗೊಂಡು ಜಳಕ ಮಾಡಿಬಿಟ್ರೆ ಎಲ್ಲ ರೀತಿಲಿ ಮೇಮೆಗಳು, ಪೀಡೆ ಎಲ್ಲವೂ ಹೋಗಿಬಿಡ್ತವೆ. ಗ್ರಹದೋಷ, ಪೀಡೆ ದೋಷ, ನಾಗದೋಷ, ಮತ್ತು ದೆವ್ವ, ಪೀಡೆ, ಪಿಚಾಚಿ, ಗ್ರಹಗಳು, ನವಗ್ರಹ ಎಲ್ಲ ರೀತಿಲೇ ಒಂದು ಶನಿ ಕಾಟ, ಪ್ರತಿಯೊಂದು ಗ್ರಹಗಳನ್ನು ಇದನ್ನು ಬಿಟ್ಟು ಹೋಗ್ತವೆ. ಈ ಪುಡಿ ಹಾಕಿ ಮೈ ತೊಗೊಂಡ್ರೆ, ಹುಡುಗರಿಗೆ ದಿನ ಈ ಬಕೆಟ್ನೊಳಗಡೆಗೆ ಹಾಕಿಬಿಟ್ಟು ಮೈ ತೊಳಿಸಿದ್ರೆ ಅವರಿಗೆಲ್ಲ ಬಿಟ್ಟು ಹೋಗುತ್ತದೆ. ಚೆನ್ನಾಗಿ ವಿದ್ಯೆ ಓದೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಲ್ಲದೆ ಅಮ್ಮನವ್ರು ಭಂಡಾರ ಹಚ್ಕೋಬೇಕು, ಹಚ್ಕೊಂಡ್ರೆ ಒಂದು ಮಹಾಶಕ್ತಿ ಬರ್ತದೆ. ಮತ್ತು ದಿನ ಲೋಭನ ತಾಯ್ತಕ್ಕೆ ಹಾಕಬೇಕಂತ ಹೇಳಲು ಇಷ್ಟಪಡ್ತಿದ್ದೀನಿ. ಮತ್ತು ಜ್ಞಾಪಕ ಶಕ್ತಿಗೆ ನಿದ್ದಿದ್ದಿಲ್ಲ ಅಂದರೆ ಜ್ಞಾಪಕ ಶಕ್ತಿ ಯಂತ್ರವನ್ನು ಅದರೊಳಗೆ ತುಂಬಲಾಗುತ್ತದೆ. ಈ ಯಂತ್ರ ತುಂಬಿದರೆ ಜ್ಞಾಪಕ ಶಕ್ತಿ ಬರ್ತದೆ ಅಂತ ನಾನು ಹೇಳೋದು ಇಷ್ಟಪಡ್ತಿದ್ದೀನಿ. ಸರಸ್ವತಿ ಯಂತ್ರ, ಈ ಯಂತ್ರವನ್ನು ತುಂಬಿಬಿಟ್ಟು ಈ ತಾಯ್ತೊಳಗೆ ಹಾಕಿಬಿಟ್ರೆ ಒಂದು ವಿದ್ಯಾ ಬುದ್ಧಿ ಒಂದು ತಲೆ ಒಳಗಡೆ ಚೆನ್ನಾಗಿ ಬರ್ತದೆ. ಅದಕ್ಕೆ ಈ ಸರಸ್ವತಿ ಯಂತ್ರ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಇದು ಶಿವಶಕ್ತಿ ಯಂತ್ರ. ಅವ್ರಿಗೆ ಏನಾದರೂ ದೋಷ ಇತ್ತು, ಇಂಜಿನ ಜನ್ಮದ ಏನಾದರೂ ಒಂದು ಪಾಪ ಕರ್ಮದ ಒಂದು ದೋಷ ಇತ್ತು, ಪ್ರತಿಯೊಂದು ದೋಷನ ಕ್ಲಿಯರ್ ಮಾಡ್ತದೆ ಈ ಶಿವಶಕ್ತಿ ಯಂತ್ರ. ಓದ ಹುಡುಗರಿಗೆ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೊಂದು ಸರಸ್ವತಿ ಯಂತ್ರ. ಇದೊಂದು ಯಂತ್ರದೊಳಗೆ ಬರೆದು ಬಿಟ್ರೆ ಒಳ್ಳೆ ವಿದ್ಯಾ ಬುದ್ಧಿಗೆ ಅನುಕೂಲ ಮಾಡಿಕೊಡುತ್ತದೆ ಈ ಯಂತ್ರ. ಇದೊಂದು ಸರಸ್ವತಿ ಯಂತ್ರ. ಈ ಯಂತ್ರವನ್ನು ಅದರೊಳಗಡೆ ಹಾಕಿಬಿಟ್ರೆ ಪ್ರತಿಯೊಂದೂ ಕೆಲಸ ಅಂದರೆ ಜ್ಞಾಪಕ ಬರೋಂಥದ್ದು, ಮತ್ತು ಅವನಿಗೆ ಓದಕ್ಕೆ ಬುದ್ಧಿ ಚುರುಕಾಗೋಂಥದ್ದು ಒಂದು ಯಂತ್ರವಾಗಿರ್ತದೆ ಈ ಸರಸ್ವತಿ ಯಂತ್ರ ಎಂದು ಹೇಳಲು ಇಷ್ಟಪಡ್ತೈತಿ. ವಾಕ್ಯಶುದ್ಧಿ ಯಂತ್ರ ಅಂದರೆ, ಈ ಯಂತ್ರ ತಾಯ್ತೊಳಗಿದ್ರೆ ವಾಕ್ಯಶುದ್ಧಿ ಆಗ್ತದೆ. ನಾವು ಏನು ಅಂದ್ಕೊಂತೀವಿ ಅದನ್ನು ಬರೆಯೋಕೆ ತಲೆಯಾಗ ಅಂದ್ಕೊಂಡದ್ದು ಬರಿಬೇಕಂತ ಒಂದು ವಾಕ್ಯಸಿದ್ಧಿ ಆಗ್ತದೆ. ಅಂದರೆ ಬಾಯಿ ಒಂದು ವಾಕ್ಯಸಿದ್ಧಿ ಆಗುವಂಥ ಯಂತ್ರ. ಈ ಯಂತ್ರನೂ ಸರಸ್ವತಿ ಯಂತ್ರ ಜೊತೆಗೆ ಯಂತ್ರನೂ ಬರೆಯಲಾಗುತ್ತೆ. ಇದು ಕೀರ್ತಿ ಯಂತ್ರ. ಈ ಕೀರ್ತಿ ಯಂತ್ರ ಅಂತಂದರೆ, ನೀವು ಸ್ವಲ್ಪ ಓದಿಬಿಟ್ರೆ ಜಾಸ್ತಿ ಬರೆಯೋಂಥದ್ದು ಒಂದು ಕೀರ್ತಿ ಬರೋಂಥದ್ದು ಒಂದು ಕೆಲಸ ಮಾಡ್ತದೆ ಈ ಯಂತ್ರ. ನೀವು ಸ್ವಲ್ಪ ಓದಿಬಿಟ್ಟು ತಲೆಗಿಟ್ಕೊಂಡ್ರೆ ಜಾಸ್ತಿ ಬರೆಯಂಗೆ ಮಾಡ್ತದೆ. ಅಂದರೆ ಒಂದು ಕೀರ್ತಿ, ಪ್ರತಿಯೊಂದು ಕೀರ್ತಿ ಬರೋಂಥ ಒಂದು ಕೆಲಸ ಮಾಡ್ತದೆ ಈ ಯಂತ್ರ. ಅದಲ್ಲದೆ ಈ ಬೇರುಗಳು ಇದರೊಳಗಡೆ ಕಂಪಲ್ಸರಿ ಹಾಕಬೇಕು. ಸರಸ್ವತಿ ಯಂತ್ರ ಜೊತೆಗೆ ಇಷ್ಟೆಲ್ಲ ಗಿಡಮೂಲಿಕೆಗಳು ಬೇರು ಹಾಕಬೇಕು. ನೋಡಿ, ಇಷ್ಟೆಲ್ಲ ಬೇರುಗಳಿವೆ ನಮ್ಮ ಹತ್ರ. ಪ್ರತಿಯೊಂದು ಬೇರನ್ನು ಹಾಕಿದ್ರೆ ಮಾತ್ರನೇ ವಿದ್ಯಾ ಬುದ್ಧಿ, ಜ್ಞಾಪಕ ಶಕ್ತಿ, ಜ್ಞಾನ ಮತ್ತು ವಾಕ್ಯಸಿದ್ಧಿ ಆಗುತ್ತದೆ ಅಂತ ಹೇಳಲು ಇಷ್ಟಪಡ್ತಿದ್ದೀನಿ. ಬರೀ ನಾವು ಯಂತ್ರ ಬರೆದ್ರೆ ಕೆಲಸಕ್ಕೆ ಬರಲ್ಲ, ಮಂತ್ರ ಬೇಕು. ಸರಸ್ವತಿ ಯಂತ್ರಕ್ಕೆ ಒಂದು ಮಂತ್ರ ಬೇಕಾಗ್ತದೆ. ಆ ಮಂತ್ರ ಉಪದೇಶ ಮಾಡಬೇಕು, ಮತ್ತು ಗಿಡಮೂಲಿಕೆ ಬೇರು ಹಾಕಬೇಕು. ಪ್ರತಿಯೊಂದೂ ಯಂತ್ರಗಳು, ಬೇರುಗಳು, ಮತ್ತು ಅಮ್ಮನವ್ರ ಶಕ್ತಿ ಬೇಕು, ಅಮ್ಮನವ್ರ ಆಶೀರ್ವಾದ ಆಗಬೇಕು, ಅಮ್ಮನವ್ರದ್ದು ಒಂದು ದಿವ್ಯ ದೃಷ್ಟಿ ಆ ಯಂತ್ರದ ಮೇಲೆ ಬೀಳ್ಬೇಕಂತ ಹೇಳಲು ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕಾ ಮಾತೆ. ಓದಿಸೆನ್ನನು ಗುರುವೇ ನಿನ್ನಯ ದಿವ್ಯ ಪಾದವನಂಬಿರುವೆ. ಓದಿಸೆನ್ನನು ಗುರುವೇ ನಿನ್ನಯ ದಿವ್ಯ ಪಾದವನಂಬಿರುವೆ. ವೇದಾಂತದಳು ಗೋಪ್ಯವಾದ ತತ್ವವನೇ ವಜ್ರವಲ್ಲಾರಾಯ ಸೋಗೆ ಬಲ್ಲಾರಾಯ ಗಂತಿಗರೆ ವ್ಯಕ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಮೂರು ಸುತ್ತಿನ ಕ್ವಾಟೆ ಕಸ್ತಿ
ಆಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ